ಸೊ ಇಂಗ್ಲೀಷು ನಾವು ಓದೋದು ಬರೆಯೋದು ಕಲಿಬೇಕು ಅಂತ ಹೇಳಿದ್ರೆ ರೀಡಿಂಗ್ ಲೆಸನ್ಸ್ ಇದೆಯಲ್ಲ, ನಾವು ಏನೇ ಫೋನಿಕ್ಸು ಬ್ಲೆಂಡಿಂಗು ಏನೇ ಫೋನೋಗ್ರಾಮ್ ಎಲ್ಲ ಕಲ್ತ್ರೂ ಪಾಠಗಳನ್ನು ಓದಬೇಕಾದ್ರೆ ಶ್ರದ್ಧೆಯಿಂದ ಕರೆಕ್ಟಾಗಿ ಶಿಸ್ತಿಂದ ಓದಬೇಕು. ಆಮೇಲೆ ಕಂಟಿನ್ಯೂಸ್ ಆಗಿ ಅದನ್ನು ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಈಗ ಈ ಸಣ್ಣ ಸಣ್ಣ ಇದರಲ್ಲಿ ನಿಮಗೆ ವರ್ಡ್ಸ್ ಬಂದು ಕೆಲವು ವರ್ಡ್ಸ್ ಮಾತ್ರ ನಿಮಗೆ ಕಷ್ಟ ಇರ್ಬೋದು, ಆದರೆ ಕಾಮನ್ ಆಗಿ ನಾನು ಹೇಳಿದ್ನಲ್ಲ 70% ನಿಮಗೆ ರೀಡಿಂಗ್ ಅಕ್ಯುರಸಿ ಬಂದರೆ ಸಾಕಿದ್ರಲ್ಲಿ. ಓಕೆ, ಎಸ್. ನಾವು ಓಕೆ, ಯಾರಾದರೂ ಮೈಕ್ ಆನ್ ಮಾಡ್ಕೊಳ್ಳಿ. ಹಾಂ, ಮೇಕಿಂಗ್ ಕುಕೀಸ್. Making cookies. Greg likes to. Help his mom. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ಎಬಿಸಿ ಮಾತ್ರ ಗೊತ್ತು ಅಥವಾ ಎಬಿಸಿ ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿ ಓದಿಲ್ಲ ಅಂತ ಬರಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದಾನೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲವು ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು. ಮೇಕ್ ಕುಕೀಸ್ ಇದಾಗಿದೆಯಾ? ಇದಾಗಿದೆಯಾ? ಇಲ್ಲ ಅಲ್ಲ. ಓಕೆ, Greg likes to help his mom make cookies. Greg likes to help his mom Cookies alla. Make cookies. Chocolate chip cookies are. Chocolate chip cookies are his favorite. Chocolate chip cookies are his favorite. Chocolate chips cookies are his favorite. His mom likes them too. 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 He adds the chocolate chips. He adds the chocolate chips to the batter. He adds the chocolate chips to the batter. batter. Then he stirs them in. Stirs ಅಥವಾ stirs ಅಂತ ಹೇಳ್ಬೋದು. Stirs them in. He forms the batter into. Balls and. plates. He forms the batter into balls and. Places them on a baking sheet. Sheet alla, sheet. His mom places the baking sheet. His mom places the baking sheet into the oven. His mom places the baking sheet into the oven. Places correct ಆಗಿ ನೋಡಬೇಕು. Places. ಓಕೆ, ಸೊ ಇನ್ನೊಂದು ನಾನು ನಿಮಗೆ ಸ್ಪೆಲ್ಲಿಂಗ್ ರೂಲ್ ಸುಮ್ಮನೆ ಜಸ್ಟ್ ಹಾಗೆ ಹೇಳ್ಕೊಡ್ತೀನಿ, ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ನಿಮಗೆ ಕೆಲವು ಕಡೆ. ಈಗ ನಾನಿದು ಆಲ್ರೆಡಿ ಹೇಳಿದ್ದೀನಿ, ಬಟ್ ಅವಾಗ ನೆನಪಿಸ್ತಿದ್ದೀನಿ ನಿಮಗೆ. ಇದು MAT ಮ್ಯಾಟ್ ರೈಟ್. ಫೋನಿಕ್ಸಲ್ಲಿ ನಾವು ಇದನ್ನು ಹೇಳಿದಾಗ ಏನಾಗುತ್ತೆ, ಏನಾಗುತ್ತೆ, ಇದು ಮ್ಯಾಟ್ ರೈಟ್. ಆದರೆ ಇಲ್ಲಿ ಒಂದು ವೇಳೆ ಈ ಬಂತು ಅಂದರೆ ಇದೇನಾಗುತ್ತೆ,
ಮೇಟ್ ಆಗುತ್ತೆ. ಇದನ್ನು ನಾವು ಈ ಥರನೇ ಓದಬೇಕು. ಇದು ಸ್ಪೆಲ್ಲಿಂಗ್ ರೂಲ್. ಈ ರೂಲ್ದು ಪಾಠ ಇದೆ, ಬಟ್ MAATE ಬಂದರೆ ಕೊನೆಯಲ್ಲಿ ATE ಕೊನೆಯಲ್ಲಿ ಬಂದರೆ 8 ಅಂತಲೇ ಹೇಳಬೇಕು, ಆ್ಯಟ್ ಅಂತ ಹೇಳೋಂಗಿಲ್ಲ. ಆ್ಯಟ್ ಯಾವಾಗ ಆಗುತ್ತೆ? ಒಂದು ವೇಳೆ ಇಲ್ಲ ಅಂದರೆ, ಬರೀ ಇದಿದ್ದರೆ ಮಾತ್ರ ಆ್ಯಟ್. ಈಗ ರ್ಯಾಟ್, ಕ್ಯಾಟ್, ಮ್ಯಾಟ್, ಫ್ಯಾಟ್. ಅದೇ ನೀವು ಇಲ್ಲಿ ಹಾಕ್ಕೊಂಡ್ರೆ ರೇಟ್, ಕೇಟ್, ಮೇಟ್, ಫೇಟ್, ಹೇಟ್ ಈ ಥರ ಬರುತ್ತೆ. ಓಕೆ, ಸೊ ಲಾಂಗ್ ವೊವೆಲ್ ಆಗುತ್ತೆ. ಈ ಎ ಅನ್ನೋದು ಲಾಂಗ್ ವೊವೆಲ್, AEIOU. ಅದೇ ಥರ ಉದಾಹರಣೆಗೆ KI ಇದೆಯಲ್ವಾ, ಇದು ಕಿಟ್ ಅಂತಿದೆ. ಒಂದು ವೇಳೆ ಇಲ್ಲಿ ಬಂದರೆ ಏನಾಗುತ್ತದು? ಕೈಟ್. ಓಕೆ, ಸೊ ಇದು ಶಾರ್ಟ್ ವೊವೆಲ್ ಇ. 5 ಲಾಂಗ್ ವೊವೆಲ್ ಯಾವುದು? ಈ ಅಕ್ಷರದ್ದು ಲಾಂಗ್ ವೊವೆಲ್ ಯಾವುದು? ಈ ಅಕ್ಷರ ಐ. ಎಸ್. ಸೊ ಐ ಅನ್ನೋ ಅಕ್ಷರದ್ದು ಲಾಂಗ್ ವೊವೆಲ್ ಸೌಂಡ್ ಬಂದು ಐ ಅನ್ನೋ ಅಕ್ಷರದ್ದು ಶಾರ್ಟ್ ವೊವೆಲ್ ಸೌಂಡ್ ಬಂದು ಇ ಅಲ್ವಾ? ಸೊ ಅದೇ ಥರ ಕೊನೆಯಲ್ಲಿ ಬಂದರೆ ಒಂದು ಕಾನ್ಸನೆಂಟ್ ಇದ್ದರೆ, ಇಲ್ಲೊಂದು ವೊವೆಲ್ ಇದ್ದರೆ, ಈ ವೊವೆಲ್ಲು ಲಾಂಗ್ ಆಗುತ್ತೆ. ಅದು ಎಲ್ಲ ಕೇಸಲ್ಲೂ ಆಗುತ್ತೆ. A E I O ಅ. ಇದು ಇರೋದು AEIOU ಆಗುತ್ತೆ. ಯಾವಾಗಂದರೆ ಕೊನೆಯಲ್ಲಿ ಬಂದರೆ. ಓಕೆ, ಸೊ ಅದು ಈಗಲೇ ಕನ್ಫ್ಯೂಸ್ ಆಗುತ್ತೆ ಅಂತ ನಾನು ನಿಮಗೆ ಹೇಳಿಲ್ಲ. ಅದನ್ನು ನೆಕ್ಸ್ಟು ಪಾಠದ ಜೊತೆಗೇ ಪಾಠ ಒಂದು 3-4 ಆದಮೇಲೆ ನೆಕ್ಸ್ಟು ಸ್ಪೆಲ್ಲಿಂಗ್ ರೂಲ್ಸು ತೊಗೊಳ್ಳೋಣ. ಓಕೆ, ಸೊ ಅವಾಗ ಅದು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸ್ಪೆಲ್ಲಿಂಗ್ ರೂಲ್ಸ್ ತುಂಬ ಇದೆ, ಅದು ಮಾತ್ರ ಅಲ್ಲ, ಬೇಸಿಕ್ ಅದನ್ನು ಒಂದು ತೊಗೊಳ್ಳೋಣ. ಓಕೆ, ನಾವು ಏನು ಹೇಳ್ತಿದ್ವಿ ಅಂದರೆ ಇಲ್ಲಿ ಪ್ಲೇ. ಇದನ್ನು ನಾವು ಪ್ಲೇಸ್ ಅಂತ ಯಾಕೆ ಓದ್ತೀವಿ ಹೇಳಿ ನೋಡೋಣ. ಈ ಸಿ ಇದೆಯಲ್ವಾ, ಸಿನ ನಾವು ಅಂತ ಯಾಕೆ ಹೇಳಲ್ಲ? ಪ್ಲಾಕ್. ಹಾಂ, ಓಕೆ. ಸಿ ಮುಂದೆ EIY ಅಥವಾ ಬಂದರೆ ಸೌಂಡ್ ಆಗುತ್ತೆ. ಹಾಗಾದರೆ ಇದು ಪ್ಲಾಸ್ ಆಗಬೇಕಲ್ವಾ? ಪ್ಲಾಸ್, ಪ್ಲಾಸ್. ಇದು ಪ್ಲೇಸ್ ಯಾಕಾಯಿತು ಅಂತ ಹೇಳಿದ್ರೆ, ಬಂದಿದೆ, ಈ ಪಕ್ಕದಲ್ಲಿ ಒಂದು ಕಾನ್ಸನೆಂಟ್ ಇದೆ, ಕಾನ್ಸನೆಂಟ್ ಪಕ್ಕದಲ್ಲಿ ಒಂದು ವೊವೆಲ್ ಇದೆ. ಕೊನೆಯಲ್ಲಿ ಬಂದಾಗ ಈ ಪಕ್ಕದಲ್ಲಿ ಒಂದು ಕಾನ್ಸನೆಂಟ್ ಇದ್ದು ಅದ್ರ ಪಕ್ಕದಲ್ಲಿ ಒಂದು ವೊವೆಲ್ ಇದ್ದರೆ ಆ ವೊವೆಲ್ಲು ಲಾಂಗ್ ವೊವೆಲ್ ಆಗುತ್ತೆ. ಇದೇ ರೂಲು. ಆಲ್ಮೋಸ್ಟ್ ಎಲ್ಲ ವರ್ಡ್ಸು ಹೀಗೇನೆ. ಓಕೆ, ಸೊ ನಿಮ್ದು ಇವತ್ತು ಯಾವ ವಾರ? ಬುಧವಾರ ಅಲ್ವಾ? ಸೊ ನೆಕ್ಸ್ಟ್ ಮಂಡೇ ನಾನು ನಿಮಗೆ ಸ್ಪೆಲ್ಲಿಂಗ್ ರೂಲ್ಸ್ ತೊಗೊಳ್ತೀನಿ. ಅದ್ರ ಜೊತೆಗೆ ಇದನ್ನು ಪಾಠಗಳನ್ನು ಓದ್ತಾ ಹೋಗೋಣ. ಸ್ಪೆಲ್ಲಿಂಗ್ ರೂಲ್ಸು ಒಂದಿನ, ಪಾಠ 2 ದಿನ. ಸೊ ಈ ಥರ ಮಾಡಿದಾಗ ಸ್ವಲ್ಪ ನಿಮಗೆ ಅದು ಇದಾಗುತ್ತೆ, ಮ್ಯಾಚ್ ಆಗುತ್ತೆ. ಓಕೆ, ಸೊ ಆ ಕಾರಣಕ್ಕೋಸ್ಕರ ಇದನ್ನು ಪ್ಲೇಸ್ ಅಂತ ಹೇಳ್ತೀವಿ. ಉದಾಹರಣೆಗೆ ಇದು ರ್ಯಾಕ್ ಆಗುತ್ತೆ, ರ್ಯಾಕ್. ರ್ಯಾಸ್ ಅಲ್ಲ, ರೇಸ್. ಓಕೆ, ರ್ಯಾಕ್ ಅಂದರೆ CK ಬರಬೇಕು. CK ಯಾಕೆ ಬರಬೇಕು ಅದೆಲ್ಲ ಮುಂದೆ ಅದರದ್ದು ಡೀಟೇಲಾಗಿ ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಫಸ್ಟ್ ಲೆಟ್ಸ್ ರೀಡ್. ಫಸ್ಟ್ ಓದ್ತಾ ಹೋಗೋಣ. ನಾವು when the cookies are in the oven, oven ಅಲ್ಲ, oven. When the cookies are in the oven, Greg licks the last bits of batter from the bowl.
from the bowl. Greg licks the last bits of batter from the bowl. Greg licks the last bite of batter for the bowl. ಫಾರ್ ಅಲ್ಲ, ಕರೆಕ್ಟಾಗಿ ನೋಡಿ ಹೇಳಬೇಕಮ್ಮ. ಫ್ರಮ್ ದ ಬೌಲ್. From the bowl. He can hardly wait for He can hardly wait for the cookies to be ready. the cookies to be ready. He can hardly wait for the cookies to be ready. He can hardly wait for the cookies to be ready. Okay. In 30 minutes, the cookies are finished baking. In the 30 minutes, the cookies are finished bakingly. Bakingly. ಅಲ್ಲಿ ಯಾಕೆ ಎಲ್ಲಿ ಬಂದು? ಹಾಂ. The cookies are hot and yummy. 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 ಯಮ್ಮಿ. ಓಕೆ, ಹಾಂ. ಈಗ ಇದ್ರದ್ದು ಮೀನಿಂಗು ನಾನು ಆಡಿಯೋದಲ್ಲಿ ಹಾಕಿರ್ತೀನಿ. ಓಕೆ, ಮೀನಿಂಗ್ ಮತ್ತು ಇಲ್ಲಿ ಹೇಳೋ ಅವಶ್ಯಕತೆ ಇಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಇಲ್ಲಿ ವಿಲ್ ಫೋಕಸ್ ಆನ್ ರೀಡಿಂಗ್. ಮೀನಿಂಗ್ನ ನಾನು ಆಡಿಯೋದಲ್ಲಿ ಹಾಕಿರ್ತೀನಿ. ದಯವಿಟ್ಟು ಎಲ್ಲರೂ ಆಡಿಯೋನ ಕೇಳಿ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಆಮೇಲೆ ನಾನು ನಿಮಗೆ 2 ವಾರ ಟೈಮ್ ಕೊಡ್ತೀನಿ. 2 ವಾರದಲ್ಲಿ ನಾವು ಪಾಠದಲ್ಲಿ ಏನೇನು ಪಾಠ ಮಾಡಿದ್ದೀನಿ ನಾನು ಅದೆಲ್ಲದನ್ನು ನೀವು ನೋಡಿಕೊಂಡು ಓದಿ ಅದರದ್ದು ಆಡಿಯೋ ರೆಕಾರ್ಡ್ ಮಾಡಿ ಹಾಕಬೇಕು. ಓಕೆ, ಸೊ 2 ವಾರ ಅಂದರೆ ನೆಕ್ಸ್ಟ್ ವೆನ್ಸ್ಡೇ ಒಳಗೆ ಅದನ್ನು ಹಾಕಬೇಕು. ರೈಟ್, ನಾನು ಅದು ನಿಮಗೆ ಟಾಸ್ಕ್ ಅಂತಲೇ ಹಾಕ್ತೀನಿ. ಕ್ಲಾಸಲ್ಲಿ ಹೇಳಿರ್ತೀನಿ, ಬಟ್ ನೀವು ಯಾರು ಅದನ್ನು ಮಾಡೋದಿಲ್ಲ, ಮರ್ತುಬಿಡ್ತೀರಾ. ಓಕೆ, ಇದು ಯಾವುದು ಆಯ್ತಲ್ವಾ? ಹಾಂ, ನೆಕ್ಸ್ಟ್ ಯಾರಾದರೂ ಬೇರೆಯವ್ರ ಮೈಕ್ ಆನ್ ಮಾಡ್ಕೊಳ್ಳಿ. ಇದ್ರದ್ದು ಡಿಕ್ಟೇಷನ್ ಇರುತ್ತೆ. ಸುಧಾರಣಿ. ಓಕೆ. ಪೀನಟ್ಸ್ ಆ್ಯಂಡ್ ಪಾಪ್ಕಾರ್ನ್. And on popcorn. Peanuts and popcorn. And on popcorn. Peanuts and popcorn. Peanuts on popcorn. John is going to John is going to a baseball game. a baseball Game with his aunt. game with his Aunt. aunt. ನಾನು ನಿಮಗೆ 7:15 ಜಾಯ್ನ್ ಆಗೋದಾದರೆ ಜಾಯ್ನ್ ಆಗ್ರಿ ಅಂತ ಹೇಳಿದೆ. ಯಾರಿಗೆ? ನಿಮಗೆ ಹೇಳಿದ್ನಾ? ನಿಮ್ಮ ಬ್ಯಾಚಿಗೆ ಹೇಳಿದ್ನಾ ನಾನು? ಓಕೆ, ಸೊ 7:15 ನೀವು ಫ್ರೀ ಆಗಿದ್ದರೆ ಜಾಯ್ನ್ ಆಗ್ರಿ. ಅಲ್ಲಿ ನಾನು ಫಸ್ಟಿಂದ ಇವತ್ತಲ್ಲ, ನೆನ್ನೆ ಯಾರಾದರೂ ಜಾಯ್ನ್ ಆಗಿದ್ರಾ? ಹಾಂ, ಎಸ್. ಓಕೆ, ನೋಡಿ, ನಿಮಗೆ ಡೈಲಿ ಕ್ಲಾಸ್ ಆದಂಗೆ ಆಗುತ್ತೆ. ಇವಾಗ ರಿವಿಷನ್ ಆದಂಗೆ ಆಗುತ್ತೆ. ನಾನು ರಿವಿಷನ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಾಂದರೆ ಮತ್ತೆ ನಾನು ರಿವಿಷನ್ ಮಾಡಬೇಕಾಗುತ್ತೆ. ಆವಾಗ ಮತ್ತೆ ಈ ಕ್ಲಾಸಸ್ ಇನ್ನು ಮುಂದೆ ಹೋಗುತ್ತೆ. ಅದಕ್ಕೆ ನಾನು ಬ್ಯಾಚ್ ಬೇರೆ ಬೇರೆ ಇರೋದ್ರಿಂದ ಸೊ ಟೈಮ್ ಮಾಡ್ಕೊಳ್ಳಿ. ನೀವು 7:15 ಟೈಮ್ ಮಾಡಿಕೊಂಡು ಅದನ್ನು ಅಲ್ಲಿ ಕವರ್ ಮಾಡಿದಾಗ ರಿವಿಷನ್ ಆದಂಗೆ ಆಗುತ್ತೆ. ಮತ್ತೆ ನಾನು ಮಾಡೋ ಅವಶ್ಯಕತೆ ಇರಲ್ವಲ್ಲ. ಓಕೆ, ಸೊ ದಯವಿಟ್ಟು ಟೈಮ್ ಮಾಡಿಕೊಂಡು ಜಾಯ್ನ್ ಆಗ್ರಿ. 7:15 ಜಾಯ್ನ್ ಆಗ್ರಿ. ಇನ್ನು ಅದೇ ಲಿಂಕ್ ಇರುತ್ತೆ ನಿಮಗೆ. ನಾನು ಎಲ್ಲಿ ಹಾಕಿದ್ದೀನಿ ಲಿಂಕು ನಿಮಗೆ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಲ್ವಾ, ಅಲ್ಲಿಂದಲೇ ಕರೆಕ್ಟಾಗಿ ನೋಡ್ಕೊಂಡು ಜಾಯ್ನ್ ಆಗ್ರಿ. ಯಾವ್ಯಾವ ಲಿಂಕಲ್ಲೇ ಜಾಯ್ನ್ ಆಗಬೇಡಿ, ಕರೆಕ್ಟಾಗಿ ನಾನು ಬರೆದಿದ್ದೀನಿ. ದಯವಿಟ್ಟು ಅದನ್ನು ಓದ್ರಿ. ಸೋಮವಾರ ಬುಧವಾರ ಶುಕ್ರವಾರ 9:00ವರೆಗೆ, ಮಂಗಳವಾರ ಗುರುವಾರ ಶನಿವಾರ 7:00ವರೆಗೆ. ಅವತ್ತಿನ ಲಿಂಕ್ ಬೇರೆ, ಇವತ್ತಿನ ಲಿಂಕ್ ಬೇರೆ. ಒಂದೇ ಲಿಂಕ್ ಮಾಡ್ಬೋದು, ಬಟ್ ಅದು ಕಷ್ಟ ಆಗುತ್ತೆ. ಒಂದು ಲಿಂಕ್ ಮಾಡಿದ್ರೆ ಎಲ್ಲ ಇದಾಗ್ಬಿಡುತ್ತೆ. ಓಕೆ, ನೋಡೋಣ. ಈ ಕೆಲವರಿಗೆ ಲಿಂಕಲ್ಲೇ ಕಷ್ಟ ಆಗಿಬಿಡುತ್ತೆ, ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ಓಕೆ, ಜಾನ್ ಈಸ್ ಆಯ್ತಲ್ವಾ? ಜಾನ್ ಈಸ್ ಗೋಯಿಂಗ್ ಟು ಅ ಬೇಸ್ಬಾಲ್ ಗೇಮ್ ವಿತ್ ಹಿಸ್ ಆಂಟ್. John is going to a baseball game with his two aunts. ಇಲ್ಲಿ ನೋಡಿ, AUNT ಇದೆ. AUNT ನಿಮಗೆ ಆ ಅಂತಲೇ ಹೇಳಬೇಕು. ಇಲ್ಲಿ ಒಂದೇ ಪದದಲ್ಲಿ ಆ ಅಂತ ಬರುತ್ತೆ, ಬೇರೆ ಎಲ್ಲ ಪದದಲ್ಲೂ ಆ ಅಂತ ಬರುತ್ತೆ. ಓಕೆ, ಹಿ ಕಾಂಟ್ ವೆಯ್ಟ್ ಟು He can't wait to get there. He can't wait to get there. It is the first game of the season. 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 The stadium is almost full.
The stadium is almost full. The stadium is almost full. He loves to watch baseball. He loves to watch the baseball. He loves to watch baseball. He loves to he loves to watch the baseball. But his favorite part of 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 going to games is eating. going to games is eating. Going to games is eating the snacks. 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 There are many different snacks. There are many different snacks. There are many different snacks There are many different snacks at baseball games. at baseball the game. At baseball games. At baseball game. ಹಾಂ, ನೀವು ಎಕ್ಸ್ಟ್ರಾ ಪದಗಳನ್ನು ಹಾಕ್ತಾ ಇದ್ದೀರಾ, ದ ಬರ್ತಾ ಇದೆ, ಅದು ಅವಾಯ್ಡ್ ಮಾಡಬೇಕು. A man in a red hat A man in a red hat walks up and down. walks up and down. Walks up and down. Walks up and down. A man in a red hat walks up and down the aisles. A man in a red hat walks up and down the aisle. Down the aisles. Down the aisle. Aisles. Aisle. Selling peanuts and popcorn. Selling peanuts and popcorn. Selling peanuts and popcorn. Selling peanuts and popcorn. Guess which is John's favorite? Guess which is John's favorite. Guess which is John's favorite? Guess which is John's favorite. John likes them both. John likes them both. John likes them both. John likes them both. He especially He especially likes mixing. likes mixing. He especially likes mixing He especially likes mixing peanuts and popcorn peanuts and popcorn together. together. He especially likes mixing peanuts and popcorn He especially likes mixing peanuts and popcorn together. together. If he is If he is really hungry, really hungry, he will have a hot dog. 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 ಸುಹೇಲ್ ಮೈಕ್ ಮ್ಯೂಟ್ ಮಾಡ್ಕೊಳ್ಳಪ್ಪ, ಬ್ಯಾಕ್ಗ್ರೌಂಡ್ ಟಿ ವಿ ಓಡ್ತಾ ಇರೋದು ಕೇಳಿಸ್ತಾ ಇದೆ. ಸುಹೇಲ್ ಪಾಠ ಕೇಳ್ತಾ ಇಲ್ವಾ, ಟಿ ವಿ ನೋಡ್ತಾ ಇದ್ದೀರಾ? ಸುಹೇಲ್ ಪಾಷಾ ಅಲ್ಲ, ಸುಹೇಲ್ ಬ್ಯಾಕ್ಗ್ರೌಂಡಲ್ಲಿ ಎಷ್ಟು ಸೌಂಡಲ್ಲಿ ಟಿ ವಿ ಓಡ್ತಾರೆ, ಏನು ಓದ್ತೀರಾ, ಏನು ಕ್ಲಾಸಿಗೆ ಅಟೆಂಡ್ ಆಗ್ತೀರಾ? ಓಕೆ, ಯಾ. ಸೊ ಇದು ಯಾವುದಿದು? ಪೀನಟ್ಸ್ ಆ್ಯಂಡ್ ಪಾಪ್ಕಾರ್ನ್. ಓಕೆ, ನೆಕ್ಸ್ಟ್ ನಿಮಗೆ ವಿಸಿಟ್ ಟು ದ ವಾಟರ್ ಪಾರ್ಕ್. ಇದರದ್ದೆಲ್ಲ ನಾನು ಡಿಕ್ಟೇಷನ್ ಕೊಡ್ತೀನಿ. ಇದರಲ್ಲಿ ವರ್ಡ್ಸ್ ಯಾವ್ದು ಬರುತ್ತೆ ಅದನ್ನು ಸಪ್ರೇಟಾಗಿ ನಾನು ನಿಮಗೆ ಸ್ಲೈಡಲ್ಲಿ ತೋರಿಸ್ತೀನಿ. ಆ ವರ್ಡ್ಸ್ದು ಡಿಕ್ಟೇಷನ್ ಗಿರೀಶ್ ಎಸ್ ಬಜಾಜ್ ಅವರ. ಓಕೆ ಓಕೆ, ಹಾಂ. ನೆಕ್ಸ್ಟ್ ಯಾರು ಓದ್ತೀರಾ? ಮೈಕ್ ಆನ್ ಮಾಡ್ಕೊಳ್ಳಿ. ವಿಸಿಟ್ ಟು ದ ವಾಟರ್ ಪಾರ್ಕ್. ನೆಕ್ಸ್ಟ್ ಯಾರು? ಶ್ವೇತಾ. ಓಕೆ, ಅ ವಿಸಿಟ್ ಟು ದ ವಾಟರ್ ಪಾರ್ಕ್. A visit to the water
There is a new water park There is a new water park in town. in town. There is a new water park in town. There is a new water park in town. We go there on the first day of summer. We go there on the first day of summer. We go there on the first day of summer. We go there on the first day of summer. It has pools and water slides. It has pools and water Slides. slides. It has pools and water slides. It has pools and water slides. There are sprinklers too. There are sprinklers too. There are sprinklers too. There are sprinklers too. The slides are scary at first. The slides are scary and first. The slides are scary at first. The slides are scary at first. After the first ride, After the first ride, after the first ride, we love the water slides. we love the water slides. After the first ride, we love the water slides. we love the water slides. The sprinklers are cool on hot days. The sprinklers are cool on hot days. Okay.